ವಿಶೇಷವಾದ ಸಂದರ್ಭ. ಎಲ್ಲರಲ್ಲಿ ಇರುವಂತ ಭಕ್ತಿನ ಬೆರಗು ಮಾಡಿಸುವಂತ ಸಂದರ್ಭ ಇದು. ಸೊ ಹಾಗಾಗಿ ಬಹಳ ಎಲ್ಲ ಭಾಗಗಳಿಂದ ಬಂದು ಜನ ಇಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗುವಂತ ಸಂದರ್ಭ ಇದು. ದೀಪಾವಳಿ, ದಸರಾ ಈ ಸಂದರ್ಭದಲ್ಲಿ ನಾನೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಮತ್ತೊಮ್ಮೆ ಹೇಳಿದಾಗೆ ಈ ಸಲದ ವ್ಯವಸ್ಥೆ ಬಹಳ ಅದ್ಭುತವಾಗಿ ನಡೆದಿದೆ. ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ. ಎಲ್ಲರೂ ಕೂಡ ಬಹಳ ನೆಮ್ಮದಿಯಾಗಿ ಬಹಳ ಶಾಂತತೆಯಿಂದ ಅಮ್ಮನ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗುವಂತ ಅವಕಾಶ ಆಗಿದೆ. ಸೊ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಹಬ್ಬದ ಹೃತ್ಪೂರ್ವಕವಾದ ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ನಮಸ್ಕಾರ. ಆಯ್ತು. ನಾನು ಇಲ್ಲಿಯವನೇ, ಹಾಸನದವನೇ. ನಾವಿಲ್ಲಿ ಐಸ್ಪೇಸ್ ಆಡ್ತಾ ಇದ್ವಿ ಮುಂಚೆ. ಇವತ್ತು ನೋಡಿದ್ರೆ ಕಾಲಿಡಕ್ ಜಾಗ ಇಲ್ಲ. ಅಂದ್ರೆ ಇದು ಖುಷಿ ಆಗುತ್ತೆ. ನಾವು ಬರೀ ಹಾಸನದವ್ರು ಮಾತ್ರ ಹಾಸನ ಮೇಲೆ ನಂಬಿದ್ವಿ. ಇವತ್ತು ವಿಶ್ವಾದ್ಯಂತ ಈ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ಖುಷಿ ಆಗುತ್ತೆ. ನಾನು ಯಾಕೆಂದ್ರೆ ಇಲ್ಲಿ ನಾವು ಐಸ್ಪೇಸ್ ಆಡ್ಕೊಂಡು ಜೂಟಾಟ ಆಡ್ಕೊಂಡು ಬೆಳೆದವ್ರು ನಾವು. ಹಾಸನದಲ್ಲೇ ಓದಿದ್ದು ಇಲ್ಲ. ಅಮ್ಮ ಇಲ್ಲೇ ಇರೋದು, ಹಾಸನದಲ್ಲೇ ಇರೋದು, ನಮ್ಮೂರೇ ಹಾಸನ. ಸೊ ಖುಷಿ ಆಗುತ್ತೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಕೃಷ್ಣ ಬೈರೇಗೌಡ ಸರ್, ರಂಜಿತ್ ಗರೂರ್ ಮತ್ತು ಜಿಲ್ಲಾಡಳಿತ. ತುಂಬ ನೀಟಾಗಿದೆ. ದಿಸ್ ಬೆಸ್ಟ್ ಮಾಡೆಲ್ ಯಾವುದಾದ್ರು ಪಿಲಿಗ್ರಿಮೇಜ್ ಪ್ಲೇಸಸ್ಗೆ ಹೇಗೆ ಆರ್ಗನೈಸ್ ಮಾಡಬೇಕು ಅನ್ನೋದು. ಆ್ಯಂಡ್ ಥ್ಯಾಂಕ್ಸ್ ಟು ದೆಮ್. ಎಲ್ಲ ರಕ್ಷಣಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಬಹಳ ದಿನ ಕಷ್ಟಪಟ್ಟು ಒಂದು ರೂಪಕ್ಕೆ ತಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ನಾನು ಅನೇಕರಿಗೆ ದರ್ಶನಕ್ಕೆ ಬಂದಂಥ ಭಕ್ತರಿಗೆಲ್ಲೇ ಪ್ರಾರ್ಥನೆ ಮಾಡಿ ಕೇಳಿಕೊಂಡೆ ಏನು ಅಂತ. ತುಂಬ ಚೆನ್ನಾಗಿದೆ ಸರ್ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇದೇ ರೀತಿ ಪ್ರತಿ ವರ್ಷವೂ ಕೂಡ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅನ್ನೋಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು RSS ವಿಚಾರ ಸರ್. ಈಗ ಒಬ್ರು PDO ಸಸ್ಪೆಂಡ್ ಮಾಡಿದ್ರೆ ದಿನಕ್ಕೊಂದು ಪತ್ರ ಬರೀತಾರೆ ಸರ್. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಜವಾಹರ್ಲಾಲ್ ನೆಹರು ಇವರೆಲ್ಲ